ಮುಂಗಾರಿನ ಅಬ್ಬರ ಜೋರಾಗಿದ್ದು ಅಪಾಯದ ಮಟ್ಟವನ್ನ ಮೀರಿ ಕಾವೇರಿ ಹರಿತಾ ಇದ್ದಾಳೆ. ಇದೀಗ ಎಚ್ಚರಿಕೆ ಕೊಟ್ಟರೂ ಕೂಡ ಇದರ ನಡುವೆ ಪ್ರವಾಸಿಗರು ಬುದ್ಧಿ ಕಲಿತಾ ಇಲ್ಲ. ಎಚ್ಚರಿಕೆ ಕೊಟ್ಟರೂ ಪ್ರವಾಸಿಗರು ಬುದ್ಧಿ ಕಲಿತಾ ಇಲ್ಲ. ಶ್ರೀರಂಗಪಟ್ಟಣದ ನಿಮಿಷಾಂಬದಲ್ಲಿ ಪ್ರವಾಸಿಗರು ನದಿಗೆ ಇಳಿದಿದ್ದಾರೆ. ನೆನ್ನೆಯಷ್ಟೇ ಮುತ್ತತ್ತಿಯಲ್ಲಿ ಓರ್ವ ವ್ಯಕ್ತಿ ಕೊಚ್ಚಿ ಹೋಗಿದ್ದ. ಉಕ್ಕಿ ಹರಿತಾ ಇರೋ ನದಿಯಲ್ಲಿ ಆ ವ್ಯಕ್ತಿ ಕೊಚ್ಚಿ ಹೋಗಿದ್ದ. ಇಷ್ಟಾದ್ರೂ ಕೂಡ ಜನ ಬುದ್ಧಿ ಕಲಿತಾ ಇಲ್ಲ. ಸ್ನಾನಕ್ಕೆ ಅಂತ ಒಂದು ನದಿಗಿಳಿಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಬಟ್ ಕಾವೇರಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾಳೆ. ಗಮನಿಸ್ತಾ ಇದ್ದೀರಿ, ಇದು ಮೊನ್ನೆ ಮುತ್ತತ್ತಿಯಲ್ಲಿ ನಿನ್ನೆ ಓರ್ವ ವ್ಯಕ್ತಿ ಕೊಚ್ಚೋದಂತಹ ದೃಶ್ಯ. ಸ್ಥಳೀಯರು ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಹೆದರಿಕೆ ಇಲ್ಲ. ಅದು ಸುತ್ತಮುತ್ತನೇ ಆಗಿದ್ದು. ಅಲ್ಲಿಂದ ಇನ್ನೊಂದು 70-80 ಕಿಲೋಮೀಟರ್ ಮುತ್ತತ್ತಿಯಿಂದ ಈ ನಿಮಿಷಾಂಬದ್ದೆ ಒಂದು ನದಿ ಏನಿದೆ ಬಹಳ ದೂರ ಏನಿಲ್ಲ. ಸುತ್ತಮುತ್ತ ಇರುವಂತವ್ರೆಲ್ರಿಗೂ ಕೂಡ ಈ ಸುದ್ದಿ ಗೊತ್ತಿರುತ್ತೆ. ಇಷ್ಟಾದ್ರೂ ಕೂಡ ಜನಕ್ಕೆ ಭಯ ಬಂದಿಲ್ಲ, ಎಚ್ಚರಿಕೆಯಿಂದ ಇರ್ಬೇಕು ಅಂತ ಅನ್ಸಿಲ್ಲ. ಅಯ್ಯೋ ಮರ ಬಿಟ್ಬಿಟ್ಟು ಆಂಟಿ ಯಾರು ಕಾಪಾಡೋರ ಇಲ್ವಲ್ಲ ಆಂಟಿ. ಮರತಕ್ಕ ಹೋಯ್ತಾ ಇಲ್ಲ ಅವ್ನ ಕೈಲಿ ಮರತಕ್ಕ ಹೋಗಿ ಕಾಯ್ತಾ ಇಲ್ಲ. ಒಂದು ಕಡೆ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಇದು ಮುತ್ತತ್ತಿಯಲ್ಲಿ ನಿನ್ನೆ ಓರ್ವ ವ್ಯಕ್ತಿ ಯಾವುದೇ ಗ್ರಿಪ್ ಸಿಕ್ತಿಲ್ಲ ಅವನ್ಗೆ, ಕೊಚ್ಕೊಂಡು ಹೋಗ್ಬಿಟ್ರು. ಇಷ್ಟೆಲ್ಲ ಆದ್ರೂ ಕೂಡ ಪ್ರವಾಸಿಗರು ಇನ್ನಾದ್ರೂ ಬುದ್ಧಿ ಕಲಿತಾರ ಅಂದ್ರೆ ಇಲ್ಲ. ಈಗ ನೋಡಿದ್ರೆ ಕಾವೇರಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾಳೆ. ನಿಮಿಷಾಂಬ ದೇವಸ್ಥಾನದಲ್ಲಿ, ಈಗ ಶ್ರೀರಂಗಪಟ್ಟಣದ ನಿಮಿಷಾಂಬದಲ್ಲಿ ನದಿಗೆ ಪ್ರವಾಸಿಗರು ಇಳಿದು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಬದಿಯಲ್ಲಿ ನಿಂತ್ಕೊಂಡು ಅಥವಾ ಸೇತುವೆ ಮೇಲೆ ನಿಂತ್ಕೊಂಡು ತಲೆಗೆ ನೀರು ಚಿಮುಕ್ಸ್ಕೊಳ್ತಾರೆ. ಹಂಗಲ್ಲ, ನದಿಗೆ ಇಳಿಯೋ ಕೆಲಸ ಮಾಡ್ತಿದ್ದಾರೆ. ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಈಗಾಗಲೇ ಭರ್ತಿ ಅಂತ ತಲುಪಿರುವಂತಹ KRS ಡ್ಯಾಮ್ನಿಂದ 25,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ನಿಮಿಷಾಂಬದ ಸ್ನಾನಘಟ್ಟದ ಬಳಿಯ ದೃಶ್ಯಾವಳಿ. ಈಗಾಗಲೇ ನೆನ್ನೆಯಿಂದಲೂ ಕೂಡ KRSನಿಂದ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಸಂಜೆ ವೇಳೆಗೆ ಮತ್ತಷ್ಟು ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸುಮಾರು 25,000 ಕ್ಯೂಸೆಕ್ಸ್ ನೀರು ನದಿಯಲ್ಲಿ ಹರ್ಕೊ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ನದಿ ತಟದಲ್ಲಿ ಸಾಕಷ್ಟು ಪ್ರವಾಹ ಭೀತಿ ಕೂಡ ಎದುರಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಅಂದ್ರೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನದಿ ಪಾತ್ರದಲ್ಲಿ ಅಂದ್ರೆ ಜನರು ನದಿಗೆ ಇಳಿದಂತೆ ಎಚ್ಚರಿಕೆಯನ್ನ ನೀಡಬೇಕಾಗಿತ್ತು. ಆದ್ರೆ ಕೇವಲ ಬ್ಯಾನರ್ಗಳನ್ನ ಹಾಕಿ ಅಂದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸದೆ ನಿರ್ಲಕ್ಷ್ಯ ತೋರಿರುವಂತದ್ದು ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಕೇವಲ ನದಿಯಲ್ಲಿ ಸುಳಿಗಳಿವೆ, ಎಚ್ಚರಿಕೆ, ನದಿಗೆ ಇಳಿಬಾರ್ದು ಅನ್ನೋ ಒಂದು ಬ್ಯಾನರ್ಗಳನ್ನಷ್ಟೇ ಹಾಕಿದ್ದಾರೆ. ಆದ್ರೆ ಇಲ್ಲಿ ಪೊಲೀಸರು ನಿಂತು ಜನರನ್ನ ನದಿಗೆ ಇಳಿದಂತೆ ಎಚ್ಚರಿಸುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆಯಷ್ಟೇ ಮುತ್ತತ್ತಿಯಲ್ಲಿ ಓರ್ವ ವ್ಯಕ್ತಿ ಕಾವೇರಿ ನದಿಯ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿರುವಂತದ್ದು. ಈ ಘಟನೆ ಆಗಿ ಇನ್ನೂ ಕೂಡ 24 ಗಂಟೆ ಆಗಿಲ್ಲ. ಆಲ್ರೆಡಿ ನಿಮಿಷಾಂಬ ದೇಗುಲದ ಸ್ನಾನಘಟ್ಟದ ಬಳಿ ಸುಮಾರು 100 ಮಂದಿ ಕೂಡ ನದಿಗೆ ಇಳಿತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಜನರನ್ನ ನಿಯಂತ್ರಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಸಾಕಷ್ಟು ಮಕ್ಕಳು ಸೇರಿದಂತೆ ಮಹಿಳೆಯರು ಕೂಡ ನದಿಗೆ ಇಳಿದು ಸ್ನಾನವನ್ನ ಮಾಡ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಬೇಕಾಗಿತ್ತು. ಆದರೆ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಿಲ್ಲಾಡಳಿತ ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ನದಿಗೆ ಇಳಿಯುವಂತವ್ರನ್ನ ನಿರ್ಬಂಧವನ್ನ ಏರಿ ಇಲ್ಲಿ ಸೂಕ್ತ ಬ್ಯಾರಿಕೇಡ್ಗಳನ್ನ ಹಾಕಿ ಬಂದೋಬಸ್ತ್ ಮಾಡಬೇಕು. ಕಾವೇರಿ ನದಿಯಲ್ಲಿ ಈಗ ನಿನ್ನೆಯಷ್ಟೇ ಓರ್ವ ವ್ಯಕ್ತಿ ಕೊಚ್ಚಿ ಹೋಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ. ಎಸ್, ಈಗ ಅಲ್ಲಿನ ಜಿಲ್ಲಾಡಳಿತವೇ ಏನಾದರೂ ಕ್ರಮ ತಗೊಳ್ಬೇಕು. ಇಲ್ಲಾಂದ್ರೆ ಈ ರೀತಿಯಾಗಿ ಅನ್ಯಾಯವಾಗಿ ಜೀವಗಳು ಹೋಗುತ್ತೆ ಅಷ್ಟೇ. ಹುಚ್ಚಾಟಕ್ಕೆ ಈ ರೀತಿಯಾಗಿ ಜೀವಗಳು ಕೊಚ್ಕೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಇದು ಮುತ್ತತ್ತಿಯಲ್ಲಿ ನಿನ್ನೆ ಆ ವ್ಯಕ್ತಿ ಪಾಪ ಯಾರು ಹೋಗೋಕ್ಕಾಗತ್ತೆ ಸಹಾಯಕ್ಕೆ ಅಂತ ಪರಿಸ್ಥಿತಿಯಲ್ಲಿ. ಸಹಾಯಕ್ಕೆ ಹೋದವರು ಕೂಡ ಕೊಚ್ಕೊಂಡು ಹೋಗ್ಬೇಕಾಗತ್ತೆ. ಇಂಥ ಚಿತ್ರಣ ಇತ್ತು. ಇಷ್ಟಾದ್ರಾದ್ರೂ ಸುತ್ತಮುತ್ತ ಇರುವಂಥವ್ರು ಕಲ್ತ್ಕೋಬೇಕಿತ್ತು ಬುದ್ಧಿ. ಬಟ್ ಹಾಗಿಲ್ಲ. ದೇವಸ್ಥಾನಕ್ಕೆ ಬಂದಂಥವ್ರು ನದಿ ಒಳಗೆ ಇಳಿಯೋದು ನೋಡಿ, ಪುಟಾಣಿ ಮಕ್ಕಳನ್ನೆಲ್ಲ ಅಲ್ಲಿ ಇಳಿಸೋದು,